ವಾಟ್ ಕ್ಯಾನ್ ಬಿ ಅ ಐಡಿಯಲ್ ಸೊಲ್ಯೂಷನ್ ಸೊಲ್ಯೂಷನ್ ಅನ್ನೋಕ್ಕೆ ನಾನು ಸರ್ ಏನು ಪಾತ್ ಆಗ್ಬೇಕು ರೀ ಇದು ಸೊ ದ್ಯಾಟ್ ಇಫ್ ಇಟ್ ಕಂಟಿನ್ಯೂಸ್ ಫಾರ್ ಲಾಂಗರ್ ಟರ್ಮ್ ಇಟ್ ಕ್ಯಾನ್ ಕಾಸ್ ಅ ಸೀರಿಯಸ್ ಇಶ್ಯೂ ಇನ್ ಫ್ಯೂಚರ್ ವೆನ್ ಇಟ್ ಕಮ್ಸ್ ಟು ಅನ್ಎಂಪ್ಲಾಯಬಿಲಿಟಿ. ಸೊ ಇದಕ್ಕೆ ಏನು ಒಂದು ದಾರಿ ಆಗ್ಬೋದು ಸರ್, ಏನು ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಈಗ ರೀಸೆಂಟ್ಲಿ ಇಂಜಿನಿಯರಿಂಗು ಸ್ಟಾರ್ಟ್ ಆಗುತ್ತೆ ಸರ್, ಫಸ್ಟ್ ಸೆಮಿಗೆ ಹುಡುಗರು ಹೋಗ್ತಾರೆ. ಸೊ ವಾಟ್ ಶುಡ್ ದೇ ಡೂ, ಅಥವಾ ಈಗ ಥರ್ಡ್ ಇಯರ್ ಇದ್ದವರು, ಫೈನಲ್ ಇಯರ್ ಇದ್ದವರು, ಸೆಕೆಂಡ್ ಇಯರ್ ಇದ್ದವರು, ಟೋಟಲಿ ಸ್ಟೂಡೆಂಟ್ಸ್ ಏನು ಮಾಡ್ಬೇಕು ರೀ, ಅಥವಾ ಪ್ರೊಫೆಸರ್ಸ್ ಕಾಲೇಜ್ ಅವರು ಈ ಪಾಡ್ಕಾಸ್ಟ್ ನೋಡ್ತಿರ್ತಾರೆ ರೀ, ಸೊ ವಾಟ್ ಶುಡ್ ದೇ ಡೂ? ಅಮಿತ್, ಭಾಳ ಕಾಂಪ್ಲಿಕೇಟೆಡ್ ಕ್ವಶನ್ ಕೇಳಿರಿ. ಇಟ್ಸ್ ಫುಲ್ಲಿ ಲೋಡೆಡ್. ವಿ ಆರ್ ಟ್ರೈಂಗ್ ಟು ರಿಸರ್ಚ್ ಅಬೌಟ್ ದಿಸ್. ನಮ್ಮ ಹತ್ರ ವಿ ಅಂದ್ರೆ ದ ಎಂಟೈರ್ ಅಲ್ಗೋರಿದಮ್ಸ್ ಟೀಮ್, ನಮಗೂ ಈ ಕ್ವಶನ್ ಭಾಳ ಕಾಡ್ತಿದೆ. ಇದಕ್ಕೆ ಉತ್ತರ ಹುಡುಕೋ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೀವಿ ನಾವು. ನಮಗಿದ್ರ ಉತ್ತರ ಸಿಕ್ಕೈತೆ ಅಂತ ಹೇಳೋಕ್ಕಾಗಂಗಿಲ್ಲ, ಬಟ್ ನಮ್ದು ಇನಿಷಿಯಲ್ ಕೆಲವೊಂದು ಅಬ್ಸರ್ವೇಷನ್ಸ್ ಅದಾವ್ರಿ ಇದ್ರ ಬಗ್ಗೆ. ಎನಿ ಆರ್ಗನೈಜೇಷನ್ ಆರ್ ಎನಿ ಇಂಡಸ್ಟ್ರಿ ಆರ್ ಎನಿ ಸ್ಟ್ರೀಮ್ ಆಫ್ ವರ್ಕ್ ಅಲ್ಲ, ಇಟ್ ಈಸ್ ಡ್ರಿವನ್ ಬೈ ದ ಜಾಬ್ ಮಾರ್ಕೆಟ್. ಜಾಬ್ ಮಾರ್ಕೆಟ್ನಾಗ ಹೆಂಗಿದೆ, ಪರ್ಟಿಕ್ಯುಲರ್ ಸ್ಕಿಲ್ಡ್ ಪರ್ಸನ್ಗೆ ಎಷ್ಟು ಪೇಮೆಂಟ್ ಅಥವಾ ಕಂಪನ್ಸೇಷನ್ ಕೊಡ್ತಾರ, ಬೇಸ್ಡ್ ಆನ್ ದ್ಯಾಟ್ ದೇ ವಿಲ್ ಅಟ್ರಾಕ್ಟ್ ದ ಟ್ಯಾಲೆಂಟ್. ಸೊ ಐ ಟಿ ಇಂಡಸ್ಟ್ರಿದು ಜಾಸ್ತಿ ಟ್ಯಾಲೆಂಟ್ ಎಲ್ಲಿ ಹೋಗುತ್ತೆ, ಈ ಪ್ರಾಡಕ್ಟ್ ಇಂಡಸ್ಟ್ರಿಗೆ, ಸರ್ವಿಸ್ ಇಂಡಸ್ಟ್ರಿಗೆ ಹೋಗುತ್ತೆ. ಆ್ಯಂಡ್ ಸ್ವಲ್ಪ ಜನ ಪ್ಯಾಷನೇಟ್ ಇರೋರು, ಅವ್ರಿಗೆ ಟೀಚಿಂಗ್ ಸೈಡ್ ಇಂಟ್ರೆಸ್ಟ್ ಇರೋರು, ದೇ ಕಮ್ ಟು ಟೀಚಿಂಗ್. ಸೆಕೆಂಡ್ ಥಿಂಗ್, ದ ಶೆಡ್ಯೂಲಿಂಗ್ ಅಂದ್ರೆ ಅದ್ರದ್ದು ಏನು ಕರಿಕ್ಯುಲಮ್ ಮತ್ತು ಫೇಸ್ ಐತ್ರಲ್ಲ, 4 ತಿಂಗಳದಾಗ 5 ಸಬ್ಜೆಕ್ಟ್ 6 ಸಬ್ಜೆಕ್ಟ್ ಕಲಿಬೇಕು. ಆ್ಯಂಡ್ 35 ಸಬ್ಜೆಕ್ಟ್ಸ್ ದೇ ಹ್ಯಾವ್ ಟು ಫಿನಿಶ್ ಇನ್ 4 years ವಿತ್ 6 month internship. That is also really tough. Then the last one is ಸಬ್ಜೆಕ್ಟ್ ಸೇಮ್ ಇದೆ, ಬಟ್ ಅದನ್ನು ಒಂದು ಸ್ವಲ್ಪ ನಾವು ಇಂಡಸ್ಟ್ರಿಯಲ್ ಅಂಡರ್ಸ್ಟ್ಯಾಂಡಿಂಗ್ದಿಂದ ಕಲಿಸ್ಬೇಕು. ಉದಾಹರಣೆಗೆ ವೆನ್ ವಿ ಆರ್ ಟೀಚಿಂಗ್ ವೇರಿಯಬಲ್ಸ್, ರೈಟ್, ಅಥವಾ ವೆನ್ ವಿ ಆರ್ ಟೀಚಿಂಗ್ ಅಬೌಟ್ ಟೆಸ್ಟಿಂಗ್ ದ ಕೋಡ್, ವಿ ಹ್ಯಾವ್ ಟು ರಿಲೇಟ್ ದ್ಯಾಟ್ ವಿತ್ ಇಂಡಸ್ಟ್ರಿ. ಈಗ ಉದಾಹರಣೆಗೆ ನೀವು ಕೋಡ್ ಬರೆದಿರ್ತಾರ, ಅದರೊಳಗೆ ಅದನ್ನು ಟೆಸ್ಟ್ ಮಾಡಿ ಬೌಂಡ್ರಿ ಕಂಡೀಷನ್ಸ್ ಹ್ಯಾಂಡಲ್ ಮಾಡಿರಲ್ಲ. ಅದು ಟೆಕ್ಸ್ಟ್ ಬುಕ್ನಾಗ ಎಲ್ಲೋ ಒಂದು ಕಡೆ ಒಂದು ಲೈನ್ ಇರ್ತೈತಿ, ಬರೀ ಏನಂದ್ರೆ ಯು ಶುಡ್ ಟೆಸ್ಟ್ ಯುವರ್ ಕೋಡ್ ಅಂತ ಒಂದು ಲೈನ್ ಇರ್ತೈತಿ. ಐ ಪ್ರಾಬಬ್ಲಿ ಫೀಲ್ ದಟ್ ಥಿಂಗ್ಸ್ ಲೈಕ್ ದಟ್ ನೀಡ್ ಟು ಬಿ ಎಲಾಬ್ರೇಟೆಡ್. ಒನ್ ಎಕ್ಸಾಂಪಲ್ ಐ ಕೋಟ್ ಟು ಮೈ ಸ್ಟೂಡೆಂಟ್ಸ್. ಅಮೆಝಾನ್ದು ಶಾಪಿಂಗ್ ಕಾರ್ಟ್ ಒಳಗೆ ಒಂದು ಐಟಮ್ ನೀವು ಸೆಲೆಕ್ಟ್ ಮಾಡಿದಾಗ ಈಗ ಡ್ರಾಪ್ ಡೌನ್ ಬಾಕ್ಸ್ ಇದೆ. ಮೊದಲು ಅದು ಟೆಕ್ಸ್ಟ್ ಬಾಕ್ಸ್ ಇರ್ತಿತ್ತು. -1 ಹಾಕಿದ್ರಿ ಅಂದ್ರೆ ಅಮೆಝಾನ್ ಬ್ಯಾಂಕ್ ಅಕೌಂಟಿಂದ ಕಸ್ಟಮರ್ ಅಕೌಂಟಿಗೆ ರೊಕ್ಕ ಟ್ರಾನ್ಸ್ಫರ್ ಆಗ್ತಿದ್ದು. $millions ಹೋದವು ರೀ ಅವರು. ಸೆಕೆಂಡ್ ಎಕ್ಸಾಂಪಲ್, $millions ವೇರ್ ಲಾಸ್ಟ್ ಬಿಕಾಸ್ ಒಂದು ಅರೇ ಸೈಜು 25 ಆಗಿತ್ತು. ಆ್ಯಂಡ್ ಇನ್ನೊಂದು ಹೊಸ ಐಟಮ್ ಹಾಕಿದಾಗ ಅರೇ ಇಂಡೆಕ್ಸ್ ಔಟ್ ಆಫ್ ಬಾಂಡ್ ಎಕ್ಸೆಪ್ಷನ್ ಬರೋಕ್ಕೆ ಶುರು ಆಯಿತು. ಸೊ ಸಮ್ವೇರ್ ಆಲ್ಸೋ ಐ ಥಿಂಕ್ ವಿ ನೀಡ್ ಟು ರೀಥಿಂಕ್ ಆನ್ ಹೌ ವಿ ರೈಟ್ ದೀಸ್ ಟೆಕ್ನಿಕಲ್ ಬುಕ್ಸ್, ವೇರ್ ವಿ ಮಿಕ್ಸ್ ದಟ್ ಥಿಯರಾಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಇಂಡಸ್ಟ್ರಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಮರ್ಜ್ ದೆಮ್ ಬೋತ್. ಇದನ್ನು ಮಾಡ್ಬೇಕಂದ್ರೆ ಏನಾಗಬೇಕು ರೀ, ಇಂಡಸ್ಟ್ರಿದೊಳಗೆ ಇರುವಂಥ ಲೀಡರ್ಸ್ ಬಂದು ಅಕಾಡೆಮಿಷಿಯನ್ಸ್ ಜೊತೆ ಕುಂತು ದೇ ಶುಡ್ ಕಮ್ ಅಪ್ ವಿತ್ ದಿಸ್. ಇಂಡಸ್ಟ್ರಿಯಾಗಿರೋರು ಭಾಳ ಬ್ಯುಸಿ ಇದಾರೆ. ಆಮೇಲೆ ಯಾರಿಗೆ ಅಷ್ಟು ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಮೇ ಬಿ ದೇ ಡೋಂಟ್ ಹ್ಯಾವ್ ಟೈಮ್ ಟು ಕಮ್ ಆ್ಯಂಡ್ ಸಿಟ್ ಆ್ಯಂಡ್ ಡೂ ದಿಸ್. ಸೊ ಹೀಗಾಗಿ ಮೇ ಬಿ ದೇರ್ ಆರ್ ಸರ್ಟನ್ ಗ್ಯಾಪ್ಸ್. ಸೊ ನಮ್ಮ ತಲೆಯೊಳಗೂ ಬರ್ತಿದೆ ರೀ ಆ ಥರ. ಏನಂದ್ರೆ ಈ ಕೋರ್ ಸಬ್ಜೆಕ್ಟ್ಸ್ ಏನದಾವಲ್ಲ, ಅಟ್ಲೀಸ್ಟ್ ಆ ಕೋರ್ ಸಬ್ಜೆಕ್ಟ್ಸದು ಬುಕ್ಸ್ ಬರೀಬೇಕು ಅಂತಂದು ಯೋಚನೆ ಬರೋಕ್ಕೆ ಶುರು ಆಗೈತೆ ರೀ ಈಗ, ಟು ಬ್ರಿಂಗ್ ದಟ್ ಇಂಡಸ್ಟ್ರಿಯಲ್ ಇನ್ಸೈಟ್. ದೆನ್ ದ ಥರ್ಡ್ ಥಿಂಗ್ ಈಸ್ ಮೋರ್ ಆ್ಯಂಡ್ ಮೋರ್ ಇಂಡಸ್ಟ್ರಿ ಲೀಡರ್ಸ್ ಬರೇ ನಾವು ಔಟ್ಸೋರ್ಸ್ ಮಾಡೋಕ್ಕಾಗಂಗಿಲ್ಲ. ಅಂದ್ರೆ ನಮಗೆ ಟ್ಯಾಲೆಂಟೆಡ್ ಯೂತ್ ಬೇಕು, ಬಟ್ ಇಟ್ ಇಸ್ ನಾಟ್ ಮೈ ಪ್ರಾಬ್ಲಮ್, ಸಮನ್ ಎಲ್ಸ್ ಹ್ಯಾಸ್ ಟು ಸಾಲ್ವ್, ಗೌರ್ಮೆಂಟ್ ಹ್ಯಾಸ್ ಟು ಸಾಲ್ವ್ ಆರ್ ಕಾಲೇಜ್ ಹ್ಯಾಸ್ ಟು ಸಾಲ್ವ್, ಐ ಆಮ್ ನಾಟ್ ಗೋಯಿಂಗ್ ಟು ಪ್ಲೇ ಮೈ ರೋಲ್ ಅನ್ನೋಕ್ಕೆ ಬರೋಂಗಿಲ್ಲ. ನಮಗೆ ಈಗ ಒಂದು ಕಂಪ್ನಿ ಐತ್ರಿ, ಅದೊಂದು 10 ಕಾಲೇಜಿಗೆ ಇದಕ್ಕೆ ಹೋಗ್ತಾರೆ ಅವ್ರು, ಇದಕ್ಕೆ ಕ್ಯಾಂಪಸ್ ಇಂಟರ್ವ್ಯೂಗೆ ಹೋಗ್ತಾರೆ. ಸೊ ದೇ ಶುಡ್ ಆಲ್ಸೋ ಇನ್ವೆಸ್ಟ್ ಸಮ್ ಎಡಿಷ್ನಲ್ ಟೈಮ್ ಆ್ಯಂಡ್ ರಿಸೋರ್ಸ್ ಟು ಗೋ ಆ್ಯಂಡ್ ಮೀಟ್ ದೋಸ್ ಸ್ಟೂಡೆಂಟ್ಸ್. ಅವ್ರು ಫಸ್ಟ್ ಸೆಮಿಸ್ಟರ್ ಬಂದಾಗ ಇವರೆಲ್ಲ ಹೋಗಿ ಅವ್ರ ಇಂಡಕ್ಷನ್ದಾಗ ಪಾರ್ಟಿಸಿಪೇಟ್ ಮಾಡಿ, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸ್ಕಿಲ್ಸು, ಏನು ಮಾಡಬೇಕು ಏನು ಮಾಡಬಾರ್ದಂತ ಇಂಡಸ್ಟ್ರಿಯಿಂದ ಒಂದು ಸ್ವಲ್ಪ ಕಾಲೇಜಿಗೆ ಅವಾಗವಾಗ ವಿಸಿಟ್ ಮಾಡ್ಕೋತಿದ್ರಂತ ತಿಳ್ಕೊರಿ, ಭಾಳ ಹೆಲ್ಪ್ ಆಗುತ್ತೆ. ಈಗ ಕೆಲವೊಂದು ಕಾಲೇಜ್ ಏನು ಮಾಡ್ತಿದ್ದಾರೆ, ಅವ್ರು ಅಲುಮ್ನಿ ಕರೆದು ಮಾತಾಡಿಸ್ತಿದ್ದಾರೆ. ಅಂದ್ರೆ ಅಲುಮ್ನಿಗೆ ಇನ್ವೈಟ್ ಮಾಡಿ ಆ್ಯಸ್ ಅ ರಿಸೋರ್ಸ್ ಪರ್ಸನ್, ಗೆಸ್ಟ್ ಪರ್ಸನ್ ಮಾಡಿ ಟ್ರೈ ಮಾಡ್ತಿದ್ದಾರೆ. ಬಟ್ ಯಟ್ ಅ ಮೋರ್ ನೀಡ್ ಟು ಬಿ ಡನ್ ಇಸ್ ದ ಅದರ್ ಥಿಂಗ್ ವಿ ಆರ್ ಥಿಂಕಿಂಗ್. ದೆನ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಈ ಥರ ಪಾಡ್ಕಾಸ್ಟ್ಸ್ ಇಂಡಸ್ಟ್ರಿ ಲೀಡರ್ಸ್ನ ಕರೆದು ಅವ್ರು ಹೆಂಗೆ ಓದಿದ್ರು, ಅವ್ರ ಕ್ಯಾರಿಯರ್ ಜರ್ನಿ ಏನಿತ್ತು, ವಾಟ್ ವರ್ಕ್ಡ್ ಫಾರ್ ದೆಮ್, ವಾಟ್ ಡಿಡ್ ನಾಟ್ ವರ್ಕ್ ಫಾರ್ ದೆಮ್, ವಾಟ್ ದೇ ವುಡ್ ಡೂ ಡಿಫ್ರೆಂಟ್ಲಿ. ಈಗ ಸದ್ಯ ಏನು ನೋಡ್ತಿದ್ದಾರೆ ಇಂಡಸ್ಟ್ರಿಯಾಗ,
ಈ ಥರ ನೀವು ಕ್ಯಾರಿಯರ್ ಪಾಡ್ಕಾಸ್ಟ್ ಮಾಡಿದ್ರಿ ಅಂದ್ರೆ ಅಮಿತ್, ಐ ಥಿಂಕ್ ಇಟ್ ವಿಲ್ ಬ್ರಿಂಗ್ ಲಾಡ್ ಆಫ್ ಕ್ಲಾರಿಟಿ ಟು ನಾಟ್ ಜಸ್ಟ್ ಸ್ಟೂಡೆಂಟ್ಸ್, ಎವ್ರಿಬಡಿ, ಸ್ಟೂಡೆಂಟ್ಸು, ಲೀಡರ್ಸ್ ಫ್ರಮ್ ಅಕಾಡೆಮಿಕ್ ಇಂಡಸ್ಟ್ರಿ, ಲೀಡರ್ಸ್ ಇನ್ ದ ಗೌರ್ಮೆಂಟ್, ಎಲ್ಲರಿಗೂ ಒಂದು ಕ್ಲಾರಿಟಿ ಬರ್ಬೋದು ಅಂತ ಅನ್ಸುತ್ತೆ ನನಗೆ. ಸೊ ಯು ಆ್ಯಡೆಡ್ ರಿಯಲಿ ಅ ಫ್ಯಾಂಟಾಸ್ಟಿಕ್ ಪಾಯಿಂಟ್ ಸರ್. ಏನಂದ್ರೆ ಯು ಸೆಡ್ ಈ ಅಕಾಡೆಮಿಕ್ಸ್ ಸ್ಟೂಡೆಂಟ್ಸ್ ಪ್ರೊಫೆಸರ್ಸ್ ಅಷ್ಟೇ ಅಲ್ದನು ದೇರ್ ಶುಡ್ ಬಿ ಸಮ್ ಪಾರ್ಟ್ ಆರ್ ಸಮ್ ಪೋರ್ಷನ್ ಆರ್ ಸಮ್ ಇಂಪ್ಯಾಕ್ಟ್ that should be played by an industry. They should come to the college or college ಬಂದ ಹಿಂಗೆ ಐತಿ, you should study. They should also give the path. Because ಯಾಕಂದ್ರೆ ಸರ್ ಈಗ ನಾವು ಪ್ರೊಫೆಸರ್ ಜೊತೆ ಮಾತಾಡಿದಾಗ ದೇ ಡೋಂಟ್ ಹ್ಯಾವ್ ದ ಇಂಡಸ್ಟ್ರಿ ಎಕ್ಸ್ಪೋಜರ್. ಈಗ ನೀವು ಹೇಳಿದಂಗೆ ಆ ವೇರಿಯೇಬಲ್ಸ್ ಎಲ್ಲ ಕಲಿಸೋದೈತಲ್ರಿ, ಬಿಕಾಸ್ ದೇ ಹ್ಯಾವೆಂಟ್ ವರ್ಕ್ಡ್ ಇನ್ ದ ಇಂಡಸ್ಟ್ರಿ, ದೇ ಆರ್ ಎನೇಬಲ್ ಟು ಟೀಚ್ ಟು ದ್ಯಾಟ್ ಲೆವೆಲ್. ಸೊ ಇಂಡಸ್ಟ್ರಿದವ್ರು ಬಂದು ಸ್ವಲ್ಪ ಇದು ಮಾಡಿದರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಅಂತ ನನಗೂ ಅನ್ಸುತ್ತೆ ಸರ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಶೇರಿಂಗ್ ದ್ಯಾಟ್ ಡೀಪರ್ ಇನ್ಸೈಟ್ ಆ್ಯಂಡ್ ಪರ್ಸ್ಪೆಕ್ಟಿವ್ ಫ್ರಮ್ ದ ಇಂಡಸ್ಟ್ರಿ.